ನೋಡಿ ಸರ್, ನಾವು ರೈತರುಗಳೆಲ್ಲ ಹೋಗಿ ಅಲ್ಲಿ ಕೂತಿದ್ದು ಸರ್ವೆ ಮಾಡಕ್ ಬಂದವ್ರೆ ಅಂದ್ರು. ಹೋಗಲ್ಲಿ ಕೂತಿದ್ರೆ ರೈತರುಗಳನ್ನ ಎಲ್ಲ ತಡೆಯಾಕ್ಬಿಟ್ಟು ಪೊಲೀಸ್ನವರು ಅಲ್ಲಿ ಮರದಡೆ ಕುಂಡ್ರಿಸ್ಬಿಟ್ಟು ಇವ್ರು ಏನ್ ಮಾಡವ್ರೆ, ಎಲ್ಲ ಅಲ್ಲಿ ಮಾಡಿಸ್ತಾವ್ರೆ. ಕೆಲವರು ಈ ತರನೇ ಮೋಸದಿಂದ ಮಾಡ್ತಾರೆ ಸರ್. ಯಾಕೆ ಸಹ ಈ ತರ ಮಾಡ್ತಾರೆ? ರೈತರುಗಳಿಗೆ ಯಾಕೆ ಈ ತರ ಕಷ್ಟ ಕೊಡ್ತಾವ್ರೆ? ರೈತರು, ಬಡ ರೈತರಿಗೆಲ್ಲ ಇಷ್ಟೊಂದು ಕಷ್ಟ ಕೊಟ್ರೆ ಅವ್ರು ಉದ್ಧಾರ ಆಯ್ತಾರ? ಯಾಕೆ ಈ ಕಷ್ಟ ಕೊಡ್ತಾವ್ರೆ ನಮ್ಗೆ? ರೈತರು ಪ್ರಾಣ ಬೇಕಾದ್ರೆ ಬಿಡ್ತೀವಿ, ಭೂಮಿ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಲ್ಲ. ಅವ್ರು ಏನೇ ಮಾಡಿದ್ರು ಈ JMC ಅಧಿಕಾರಿಗಳು ಬಂದಿರೋದು, ಸರ್ವೆ ಮಾಡ್ಲಿಕ್ಕೆ ಬಂದಿರೋದು ನಿಮ್ ಗಮನಕ್ಕೆ ಬಂದಿತ್ತ? ನೀವ್ ಎಲ್ಲಿದ್ರಿ ನಿನ್ನೆ? ಮನೇಲಿದ್ದು ಏರ ಕರೆದ್ರು ಓದೋ ನಾವು. ಈ ತರ ಹೋದ್ರೆ ಎಲ್ಲ ಪೊಲೀಸ್ನವರು ಎಲ್ಲ ಕುಂಡ್ರಿಸ್ಕೊಂಡು ಕೂತವ್ರೆ. ನಾವು ಹೋದ ತಕ್ಷಣ ಎಲ್ಲ ಆ ಕಡೆ ಈ ಕಡೆ ಓಡ್ತಾ ಇದ್ರು. ಯಾಕೋ ಹಿಂಗ್ ಓಡೋಯ್ತಾರಲ್ಲ ಅಂತ ಹೋದ ಅಳತೆ ಮಾಡ್ತಾ ಇದ್ರು. ನಾವು ಹೋದ ಇದಾಯ್ತು ಸರ್. ಈ ತರ ಮಾಡ್ತಾರಲ್ಲ ಸರಿನಾ? ಮೋಸದಿಂದ ಇವರು ಮಾಡ್ಬೇಕಾಯ್ತ, ಅಧಿಕಾರಿಗಳು ಬಂದು ನಿಂತ್ಕೊಂಡು ಮಾಡಿಸ್ಬೇಕಾಯ್ತು. ಯಾಕೆ ಈ ತರ ಮಾಡ್ತಾರೆ ಮೋಸದೇಟ? ನಾವು ಈ ತರ ಭೂಮಿಗಳಿಗೆ ಗೇದಿ ನಾವು ಉಂಟಾರರು ಅನ್ನ ಜೀವನ ನಮ್ಮಿಂದ ಅವ್ರ ಜೀವನ ಮಾಡ್ತಾವ್ರೆ, ಅವರಿಂದ ನಾವು ಜೀವನ ಮಾಡ್ತಾ ಇಲ್ಲ. ರೈತರು ದುಡ್ದಿ ಕೊಟ್ರು ತಾನೆ ಅವರು ತಿನ್ನೋದು. ಏನ್ ತಿಂತಾರೆ? ಅನ್ನ ತಿಂತಾರ, ಮಣ್ಣು ತಿಂತಾರ ಸಾ ಅವರು. ಈ ಕಷ್ಟ ಕೊಡ್ತಾರಲ್ಲ ರೈತರು 1.5 ವರ್ಷದಿಂದ ಕಾಯ್ತಾವ್ರೆ. ಇವತ್ತು ಪುಟ್ಕೋಸೆ 3-4 ದಿನದಿಂದ ಕೂತಿರೋರಿಗೆ ಸಪೋರ್ಟ್ ಮಾಡ್ತಾರಲ್ಲ, ಇನ್ನೆಂತ ರೈತರು ಇರ್ಬೋದು ಅವರು? ರೈತರು ಇಲ್ಲ ಇತ್ರಗಳು ಪಂಚಾಯತ್ ಈ ತರ ಮಾಡ್ತಾವ್ರಲ್ಲ ಸರಿನಾ? ಅವರು ನಾವ್ ಯಾವುದೇ ಕಾರಣಕ್ಕೂ ಬಿಡಲ್ಲ. ಇವತ್ತು ಅಷ್ಟೇ, ನಾಳೆನೂ ಅಷ್ಟೇ, ಇನ್ನ 3 ವರ್ಷ ಆಗ್ಲಿ ಕಾಯ್ತೀವಿ. ಭೂಮಿ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಲ್ಲ. ನಾವು ಮಾತ್ರ ನಮ್ಮ ಹೆಣ ತಗೋಗ ಹಾಕೊಂಡೇ ಮಾಡ್ಕೊಂಡು ಹೋಗ್ಲಿ, ಬಿಡಲ್ಲ ನಾವು. ಏನೇ ಕಷ್ಟ ಬಂದ್ರು ಭೂಮಿ ಮಾತ್ರ ನಾವು ಬಿಡಲ್ಲ. ಭೂಮಿ ತಾವೇನೆ ಪ್ರಾಣ ಬಿಟ್ಟೆವು, ಭೂಮಿ ಬಿಡಲ್ಲ ಸಹ ನಾವು. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಳೆದ 500 ದಿನಗಳಿಂದ ಕೂಡ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ಬಿಡದಿಯ ರೈತರ ಹೋರಾಟ, ಪ್ರತಿಭಟನೆ ತೀವ್ರವಾಗ್ತಿರುವಂತದ್ದು. ನಿನ್ನೆ ಅಧಿಕಾರಿಗಳು ಏನು ಸರ್ವೆ ಮಾಡ್ಲಿಕ್ಕೆ ಬಂದ ಸಂದರ್ಭದಲ್ಲಿ ಪೊರಕೆಯನ್ನು ಹಿಡಿದು ಅಧಿಕಾರಿಗಳನ್ನ ಓಡಿಸುವಂತಹ ಕೆಲಸಕ್ಕೆ ಈಗ ಮುಂದಾಗಿದ್ರು. ನಮ್ಮೊಂದಿಗೆ ರೈತ ಮಹಿಳೆಯರಿದ್ದಾರೆ, ಅವ್ರನ್ನೇ ಮಾತಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ನಿನ್ನೆ ಪೊರಕೆಯನ್ನು ಹಿಡಿದು ನೀವು ಅಧಿಕಾರಿಗಳನ್ನ ಓಡಿಸಿದ್ರಿ. JMC ಅಧಿಕಾರಿಗಳು ಯಾವಾಗ ಬಂದ್ರು? ಕೈಗೆ ಬ್ಯಾಂಡೇಜ್ ಹಾಕಿದ್ರಿ. ನಿನ್ನೆ ಏನಾಯ್ತು ಘಟನೆ? ಸರ್, ಪೊರಕೆ ಹಿಡಿದು ಅಂದ್ರೆ ನಾವು ಪೊರಕೆ ಹಿಡಿಯೋ ಸ್ಥಿತಿನ ಅವರೇ ನಿರ್ಮಾಣ ಮಾಡಿದ್ದು. ಯಾಕಂದ್ರೆ ನಾವು ಟೈಮ್ ಕೇಳಿದ್ವಿ, ಬಾಲಕೃಷ್ಣ ಅವ್ರ ಹತ್ರ, ಶಾಸಕರ ಹತ್ರ ಮಾತಾಡಿದ್ದೀವಿ. ನಾವು 15 ದಿನ ಟೈಮ್ ಕೊಡಿ, ನಾವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ ಅಂತೆಲ್ಲ ಹೇಳಿದ್ರು. ಆಯ್ತು ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಹಿಂದೆನೆ ಕಳಿಸ್ಬಿಟ್ಟವ್ರೆ. ಅದು ನಮಗೆ ಮಾಹಿತಿ ಬಂದ್ಮೇಲೆ ನಾವು ಅಲ್ಲಿಗೆ ಹೋದ್ಮೇಲೆ ಜನಗಳೆಲ್ಲ ನಾವು ಸೇರಿದ್ಮೇಲೆ ಪೊಲೀಸ್ನವರು ಒಂದು ಗಾದೆ ಹೇಳ್ತಾರೆ. ನಮ್ಮ ಅಜ್ಜಿ ಹೇಳ್ತಾ ಇದ್ರು ಯಾವಾಗಲೂ, ಯಾವ ಥರ ಬಿಹೇವ್ ಮಾಡಿದ್ರು ಅನ್ನೋದಕ್ಕೆ ಹೇಳ್ತೀನಿ. ಏನೋ ಬರೀ ಮಾತನಾಡೋಳೆ ಬೇಳೆ ಅಂಬರ್ದೋಳೆ, ನಿನ್ನ ಬಾಯಿ ತುಂಬ ನೂಲ ಮಾಲೆ ಅಂತ ನಮ್ಮ ಅಜ್ಜಿ ಹೇಳೋರು. ಹಂಗೆ ಬರೀ ಮಾತಾಡ್ಕೊಂಡು ಬೇಳೆ ಮಾತಾಡ್ಸ್ಕೊಂಡು ನಿಂತ್ಕೊಂಡ್ಬಿಟ್ರು ಪೊಲೀಸ್ನವರು. ನಾವೆಲ್ಲ ಹೌದು ಅವ್ರ ಹತ್ರ ನಾವು ಕೇಳ್ಕೊತಾ ಇದ್ದೀವಿ, ಸರ್ ನಾವು ಬಿಡಲ್ಲ, ನಮ್ದೆಲ್ಲ ಈ ಥರ ಆಗಿದೆ, ತೊಂದರೆ ಇದೆ ಅಂತೆಲ್ಲ ಹೇಳ್ಕೊತಾ ಇದ್ದೀವಿ. ಒಳಗಡೆನೆ ಹಿಂದೆ ಬೇರೆ ರೋಡಲ್ಲಿ ಕರೆಸಿ ಇವರು ಸರ್ವೆ ಮಾಡಿಸ್ತಿದ್ದಾರೆ. ಆ ಟೈಮಲ್ಲಿ ನಮಗೆ ಸಮಯದಲ್ಲಿ ಗೊತ್ತಾದಾಗ ಈ ಥರ ನಾವು ಇಷ್ಟೆಲ್ಲ ಕೇಳ್ಕೊತಿದ್ರು. ನಾವು ರೈತರು ಈಗ ಮಾಡ್ತಿದಾರಲ್ಲ ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ಅಟ್ಟಾಡ್ಸಕ್ಕಂತೂ ಹೋಗಿದ್ದಂತೂ ನಿಜ. ಅಂತ ನಿನ್ನೆ ಆ ಗಲಾಟೆ ಆಗ್ಲಿಕ್ಕೆ ಕಾರಣ ಪೊಲೀಸ್ ಅವರು? ಹಾಗಾದ್ರೆ ನೇರ ಕಾರಣ. ಯಾಕಂದ್ರೆ ನಾವಿಲ್ಲಿ ಮನವಿ ಮಾಡ್ತಾ ಇದೀವಿ ಅಂದಾಗ ನಮ್ಮ ಬಗ್ಗೆ ಮಾತಾಡೋದು ಬಿಟ್ಬಿಟ್ಟು ನೀವು ಇನ್ನೊಂದು ಕಳ್ಳದಾರಿಲಿ ಕಳ್ಸಿದ್ದೀರಿ ಅಂದ್ರೆ ಏನ್ ಅರ್ಥ ಸರ್? ಇಬ್ಬರಿಗೂ ನ್ಯಾಯ ಸಿಗ್ಬೇಕಲ್ವಾ? ನೀವು ಅವ್ರು ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆ ಅನ್ನೋ ತರ. ಯಾಕೆ ಅವ್ರಿಗೆ ಬೇರೆ ಇದೆ, ನನಗೆ ಬೇರೆ ಇದೆ? ನಾವು 1.5 ವರ್ಷದಲ್ಲಿ ಕೂತಿದ್ದೀವಿ, ನಮ್ಗೆ ನೋವಿಲ್ವಾ? ಅವರು ಒಂದ್ ವಾರ ಕುತ್ಕೊಂಡಿದ ತಕ್ಷಣ ನಿಮ್ಗೆ ನೋವಾಗ್ಬಿಡ್ತು, ಅವ್ರು ಮಾಡಿಸ್ಕೊಳ್ಳಿ ಅಂತ ಹೇಳ್ತಿರಲ್ಲ. ನಮ್ದು ಕೂಡ ನಮ್ಮ ಅಪ್ಪಂದು ಅಲ್ವಾ ಆಸ್ತಿ, ಅವ್ರಿಗೆ ಹೆಂಗ್ ಹೇಳ್ತೀರಾ? ಅವ್ರ ಅಪ್ತಿರ ಆಸ್ತಿ ಮಾಡಿಸ್ಕೊಳ್ಳಿ JMC ಅಂತ ಹೇಳ್ತಾ ಇದೀರಾ. ನಮ್ದೇನ್ ಕಂಡವ್ರದಾ? ಎಲ್ಲಿ ನಾವು ತಲೆ ಹೊಡೆದೇನು ಸಂಪಾದನೆ ಮಾಡಿಲ್ಲ ಯಾರು ಇಲ್ಲಿ. ನಾವು ನಮ್ಮ ಪಿತ್ರಾರ್ಜಿತ ಆಸ್ತಿನೇ ಬಂದಿರೋದು. 1 ಎಕರೆ 2 ಎಕರೆ ಉಳಿಸ್ಕೋಬೇಕು ಅಂದ್ರೆ ನಾವು ಇಷ್ಟು ಕಷ್ಟಪಡ್ತಿರೋದು. ಅಂದಾಗ ಏನಿದು ಕೈಗೆ ಬ್ಯಾಂಡೇಜ್ ಹಾಕಿದ್ರಿ, ಏನಾಯ್ತು ಇದು ಕೈಯು? ನಾನು ಜೀಪ್ ಮುಂದೆ ಮಲ್ಕೊಂಡೆ, ನಾನು ಹೊಡೆಯೋದು ಬೇಡ, ಯಾಕಂದ್ರೆ ಅಧಿಕಾರಿಗಳು ನಮ್ಗೆ ಇಷ್ಟು ನಾವು ದೌರ್ಜನ್ಯ ಮಾಡ್ತಾ ಇದ್ದಾರೆ, ನಾವು ಹಿಂಗೆಲ್ಲ ಕೇಳ್ಕೊಂಡ್ರು ಬಿಡ್ತಾ ಇಲ್ವಲ್ಲ ಅಂದ್ಬಿಟ್ಟು ನಾನು ಕೆಳಗಡೆ ಕಾರ್ ಮುಂದೆ ಮಲಗಿದಂತೂ ನಿಜ. ಮಲಗಿರುವಂತ ಸಮಯದಲ್ಲಿ 7-8 ಜನ, ಈಗಲೂ ಬೇಕಾದ್ರೆ ಫೋಟೋ ವಿಡಿಯೋ ಎಲ್ಲ ಇದೆ, ನಾನು ಸುಳ್ಳು ಹೇಳಿದ್ರೆ ಅದರಲ್ಲಿ 7-8 ಜನ ಪೊಲೀಸ್ನವರು ಹಿಡಿದು ಎತ್ತಿ ಬೇಲಿಗೆ ಕಡೆ ಒಂದು ಗಿಡ ಸೈಡ್ಗೆ, ಮರದ ಸೈಡ್ಗೆ ಎತ್ತಿ ಎಸೆದಾಗ ಅಲ್ಲಿ ಒಂದು ನೋವಾಯ್ತು. ಎಷ್ಟು ಜನ ನೋವಾಗಿದೆ ಇವಾಗ ರಾತ್ರಿ ಅಂತೂ ಗೊತ್ತಾಗಿಲ್ಲ. ಈಗ ನೋಡಿ ಈ ತರ ಆಗಿದೆಯಲ್ಲ. ನಮ್ಗೆ ಅವರು ಪೊಲೀಸ್ನವ್ರ ಮಾತ್ರ 3 ಜನ ಕೇಟಾಯ್ತು ಅಂತ ಸ್ಟೇಟ್ಮೆಂಟ್ ಕೊಡ್ತಲ್ಲ, ನಮಗೆ ನೋವಾಗಿರೋದು ಯಾರಿಗೆ ಹೇಳ್ಬೇಕು ಸರ್? ನಾವು ಬಿಡದಿಯ ಟೌನ್ಶಿಪ್ ವಿಚಾರ ಈ ಹಂತಕ್ಕೆ ಹೋಗುತ್ತೆ ಅಂತ ನೀವು ಅನ್ಕೊಂಡಿದ್ರ? ಗೊತ್ತಿತ್ತ ನಿಮಗೆ? ಇಲ್ಲ ಸರ್, ಇವರೇ ಎಲ್ಲ ಒಟ್ಟಿನಲ್ಲಿ ಸರ್ಕಾರ ಯಾವ ರೀತಿ ನಮ್ಗೆ ಕಷ್ಟ ಕೊಡ್ತಾ ಇದೆ ಅಂದ್ರೆ ಏನೋ ಜನಗಳಿಗೆ ಸ್ಪಂದಿಸ್ತದೆ ಈ ಸರ್ಕಾರ ಅನ್ಕೊಂಡ್ರೆ. ಆದ್ರೆ ಇಂಥ ಸರ್ಕಾರ ನಾವು ಬುದ್ಧಿ ಬಂದಾಗಿಂದನೂ ನೋಡಿಲ್ಲ. ಇಂಥ ಸರ್ಕಾರ ಬೇಕಾಗಿಲ್ಲ. ಇಂಥ ರೈತ ವಿರೋಧಿ ಸರ್ಕಾರ ಇನ್ನೂ ಬೇಕಾ? ಇವತ್ತು ಯಾವ ತರ ದಬ್ಬಾಳಿಕೆ ಮಾಡ್ತಿದ್ರಂತೆ ನೀವೇ ನೋಡಿ ಸರ್, ನಾವೇನ್ ಹೇಳೋದಿಲ್ಲ. ಕಳೆದ 500 ದಿನಗಳಿಂದ ಹೋರಾಟ, ಪ್ರತಿಭಟನೆ ಮಾಡ್ತಾ
ಇದ್ದೀರಿ. ಇದರ ನಡುವೆನೂ ಕೂಡ ಸರ್ಕಾರ ಪೊಲೀಸರ ಮೂಲಕ ಸರ್ವೆ ಮಾಡಿಸ್ತಾ ಇದ್ದಾರೆ. ನಿಮಗೆ ನ್ಯಾಯ ಸಿಗುತ್ತಾ? ನಿಮ್ಮ ಪ್ರತಿಭಟನೆಗೆ, ನಿಮ್ಮ ಹೋರಾಟಕ್ಕೆ ನ್ಯಾಯ ಸಿಗುತ್ತೆ ಅಂತ ಅನ್ಸತ್ತಾ? ಸರ್, ನಾವು ಸತ್ಯಮೇವ ಜಯತೆ, ನಾವು ಸತ್ಯಕ್ಕೋಸ್ಕರ ಓಡಾಡ್ತಾ ಇದ್ದೀವಿ, ನಿಜ ನಿಯತ್ತಿಂದ ಮಾಡ್ತಾ ಇದ್ದೀವಿ. ಇದು ದೇವ್ರು ಭಗವಂತ ಅನ್ನೋನೊಬ್ಬ ಇದ್ರೆ ನಿಜ ನಿಯತ್ಗೆ ಬೆಲೆ ಕೊಡ್ಲಿ, ಇಲ್ಲ ಮೋಸ ಕೊಲೆಗಾರರಿಗೆ ಇವತ್ತು ಬೆಲೆ ಅನ್ನೋದಿದ್ರೆ ಅದು ಮೇಲಿರೋನು ತೀರ್ಮಾನ ಮಾಡಲಿ ಸರ್. ನಾವಂತೂ ನಮ್ಮ ಪ್ರಾಮಾಣಿಕತೆಯಿಂದ ನಾವು ಹೋರಾಡ್ತೀವಿ ಸರ್. ನಿಮ್ಮ ಹೆಸರು? ಸುಮಾ. ಎಷ್ಟಿದೆ ಜಮೀನು ನಿಮ್ದು? ನಮ್ದು 2 ಎಕರೆ ಇದೆ. ಇದಿಷ್ಟು ಏನು ಅಧಿಕಾರಿಗಳಿಗೆ ಪೊರಕೆಲೆ ಹೊಡೆದು ಓಡಿಸುವಂತ ಸಂದರ್ಭದಲ್ಲಿ ಪೊಲೀಸರೊಂದಿಗೆ ಆದರೆ ನೂಕಾಟ ತಳ್ಳಾಟ ಆಗಿ ಕೈಗೆ ಗಾಯ ಆಗಿದೆ ಅನ್ನುವಂತಹ ಮಾತುಗಳನ್ನು ಈಗ ರೈತ ಮಹಿಳೆಯರು ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಕೀರ್ತನ್ ರೆಡ್ಡಿ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ರಾಮನಗರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.